ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಬಲೆ ಬೀಸಿರುವಂಥದ್ದು. ಅದೇ ರೀತಿ ಹಾವೇರಿಯಲ್ಲೂ ಕೂಡ ಎರಡು ಕಡೆಗೆ ಭ್ರಷ್ಟ ಅಧಿಕಾರಿಗಳ ಮೇಲೆ ರೇಡ್ ಮಾಡಿರುವಂಥದ್ದು. ಒಂದು ಕಡೆ ಗ್ರಾಮೀಣ ಕುಡಿಯುವ ನೀರು ಸರಬರಾಜಿನ ಎಇ ಆದಂಥ ಕಾಂತೇಶ್ ಬದಂಚಿ ಅವರ ಮನೆ ಮೇಲೆ, ಇನ್ನೊಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಡಿ ಆದಂಥ ಶ್ರೀನಿವಾಸ್ ಹಾಲ್ದರ್ತಿ ಮನೆಯ ಮೇಲೆ ಕೂಡ ರೇಡ್ ಆಗಿರುವಂಥದ್ದು. ಈಗ ನಾನು ಕಾಂತೇಶ್ ಭಜಂತ್ರಿ ಅವರ ಮನೆಯ ಮುಂಭಾಗದಲ್ಲಿದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಸುಮಾರು ಭವ್ಯ ಬಂಗಲೆಯಲ್ಲಿ ಐಷಾರಾಮಿ ಜೀವನವನ್ನು ಕಾಂತೇಶ್ ಭಜಂತ್ರಿ ಅವರು ನಡೆಸ್ತಾ ಇರುವಂಥದ್ದು. ಇಂದು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು 7-8 ಜನರ ಲೋಕಾಯುಕ್ತ ತಂಡ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕಾಂತೇಶ್ ಭಜಂತ್ರಿ ಅವರು ಟೆವೆಲ್ ಮೇಲೆ ಇದ್ರು, ಬೆಡ್ ಮೇಲೆ ಮಲಗಿದಂಥವರ ನಿದ್ದೆಗಣ್ಣಲ್ಲಿ ಎದ್ದು ಬಾಗಿಲು ತೆಗೆದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದರ್ಶನವನ್ನು ಕೊಟ್ಟಿದ್ರು. ಅವ್ರನ್ನ ಕಂಡಂತೆ ತಬ್ಬಿಬ್ಬಾದಂಥ ಲೋಕಾಯುಕ್ತ ಅಧಿಕಾರಿಗಳನ್ನು ನೋಡಿದಂತೆ ತಬ್ಬಿಬ್ಬಾದಂಥ ಕಾಂತೇಶ್ ಅವರು ತಕ್ಷಣಕ್ಕೆ ತಾವು ನುಂಗಿ ನೀರು ಕೊಡದಂಥ ಹಣವನ್ನು ಹೊರಗೆ ಒಗಿಲಿಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆತ ಚಾಪಿ ಗುಡಿದ ಕೆಳಗೆ ನುಸ್ರೆ, ಇವರು ರಂಗೋಲಿ ಕೆಳಗೆ ನುಸಿದು ಆತ 9 ಲಕ್ಷ ರೂಪಾಯಿ ಹಣವನ್ನು ಗಂಟು ಕಟ್ಟಿ ಹೊರಗೆ ಒಗೆದಿದ್ದ ಅದನ್ನು ಜಪ್ತಿ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಈತ ಮಲಗಿರುವಂತಹ ಬೆಡ್ ಮೇಲೂ ಕೂಡ 2 ಲಕ್ಷ ರೂಪಾಯಿ ಹಣ ಇತ್ತು ಅನ್ನುವಂಥ ಮಾಹಿತಿಯನ್ನು ಈಗ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಜೊತೆಗೆ ಮಹತ್ತರವಾದಂಥ ಕಡತಗಳು ಕೂಡ ಪತ್ತೆಯಾಗಿದ್ದಾವೆ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ಮನೆಯ ಹಿಂಭಾಗದ ಬಾತ್ರೂಮ್ನಿಂದ ದುಡ್ಡನ್ನು ಎಸ್ತಿರುವಂಥದ್ದು. ಎಸ್ತಿರುವಂಥ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳು ಅನುಮಾನಗೊಂಡು ಹಿಂಭಾಗದಿಂದ ಬಂದು ನೋಡಿದಂಥ ಸಂದರ್ಭದಲ್ಲಿ ಕೆಂಪು ಅರಿಬಿಯಲ್ಲಿ ಗಂಟು ಕಟ್ಟಿ ಒಗೆದಂಥ 9 ಲಕ್ಷ ರೂಪಾಯಿ ಹಣವನ್ನು ಜಪ್ತಿ ಮಾಡಿಕೊಂಡಿರುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಜೊತೆಗೆ ಇಲ್ಲಿ ಮಹತ್ತರವಾದಂಥ ದಾಖಲೆಗಳು ಕೂಡ ಪತ್ತೆಯಾಗಿರುವಂಥದ್ದು. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಒಂದು ಲಾಕರ್ ಇದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅಲ್ಲೂ ಕೂಡ 5ರಿಂದ 10 ಲಕ್ಷ ರೂಪಾಯಿ ಹಣವನ್ನು ಇಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಮಹತ್ತರ ದಾಖಲೆಗಳನ್ನು, ಆಸ್ತಿ ದಾಖಲೆಗಳನ್ನು ಕೂಡ ಇಟ್ಟಿರುವಂಥದ್ದು, ಬಂಗಾರವನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಟ್ಟಾರೆ ಗ್ರಾಮೀಣಾಭಿವೃದ್ಧಿ ನೀರು ಸರಬರಾಜು ಅಧಿಕಾರಿ ಆಗಿರುವಂಥ ಎಇ ಕಾಂತೇಶ್ ಅವರು ಚೆನ್ನಾಗಿ ನೀರು ಕುಡಿದಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥದ್ದು. ಒಟ್ಟಾರೆ ಲಕ್ಷ ಕೋಟಿ ಹಣವನ್ನು ಸಂಗ್ರಹ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಟ್ಟಾರೆ ರಾಜ್ಯಾದ್ಯಂತ ಲೋಕಾಯುಕ್ತ ದಾಳಿ ನಡೆದಿದೆ. ಹಾವೇರಿಯಲ್ಲೂ ಕೂಡ 2 ಕಡೆ ದಾಳಿ ನಡೆದಿರುವಂಥದ್ದು. ಇನ್ನೊಂದು ಕಡೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಡಿಡಿ ಆದಂಥ ಶ್ರೀನಿವಾಸ್ ಹಾಲದರ್ತಿ ಅವರ ಮನೆ ಮೇಲೂ ಕೂಡ ರೈಡ್ ನಡೆದಿರುವಂಥದ್ದು. ಅಲ್ಲೂ ಕೂಡ ಮಹತ್ತರ ದಾಖಲೆಗಳು ಮತ್ತು ಆಸ್ತಿ ಹಣ ಜಪ್ತಿ ಆಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಟ್ಟಾರೆ ಕಾಂತೇಶ್ ಭಜಂತ್ರಿ ಅವರ 2 ಕಡೆ ದಾಳಿ ಆಗಿರುವಂಥದ್ದು. 2 ಮನೆ ಕಡೆ. ಇದು ಬಸವೇಶ್ವರ ನಗರದ 1ನೇ ಬ್ಲಾಕ್ನಲ್ಲಿ ಇರುವಂಥ ಮನೆಯಲ್ಲಿ ಕೂಡ ಈಗ ಬಹಳ ಹಣ ಸಿಕ್ಕಿರುವಂಥದ್ದು. ಒಟ್ಟಾರೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಎದೆಯಲ್ಲಿ ನಡುಕ ಹುಟ್ಟಿಸಿರುವಂಥದ್ದು ಅಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.